ಮದುವೆ ಆಗಿ ಗಂಡನ ಮನೆಗೆ ಬಂದಾಗ ತುಂಬ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ತುಂಬ ವಿಷಯಗಳು ಚೇಂಜ್ ಆಗಿ ಕೂಡ ನಡೀತಾ ಇರುತ್ತೆ. ಅದರಲ್ಲಿ ಊಟ ಕೂಡ ಒಂದು. ಯಾಕೆಂದರೆ ಅಮ್ಮ ನಿಮ್ಗೇನು ಇಷ್ಟ ಆಗುತ್ತೋ ಆ ಥರ ಅಡುಗೆನ ಯಾವಾಗಲೂ ಮಾಡ್ತಾ ಇರ್ತಾರೆ. ಬಟ್ ಅತ್ತೆ ಮನೆಗೆ ಬಂದರೆ ರೂಲ್ಸ್ ಚೇಂಜ್ ಆಗುತ್ತೆ. ಅವರು ನಿಮ್ಮ ಮಾವಂಗೆ ಇಷ್ಟ ಆಗೋ ಥರ ಅಡುಗೆನೋ ಅಥವಾ ನಿಮ್ಮ ಗಂಡಂಗೆ ಇಷ್ಟ ಆಗೋ ಥರ ಅಡುಗೆನ ಯಾವಾಗಲೂ ಮಾಡ್ತಾ ಇರ್ತಾರೆ. ಅಮ್ಮ ಕೂಡ ಹೀಗೆ. ಅವ್ರಿಗೇನು ಇಷ್ಟ ಆಗುತ್ತೆ, ಏನು ಅಡುಗೆ ಮಾಡ್ಬೋದು ಅಂತ ಅವ್ರು ಯಾವತ್ತೂ ಕೇಳ್ಕೊಳ್ಳೋದೇ ಇಲ್ಲ. ಇದನ್ನೇ ನಮಗೆ ಜನರೇಷನ್ಸ್ಗಳಿಂದ ಹೇಳ್ಕೊಡ್ತಾ ಬಂದಿದ್ದಾರೆ. ಗಂಡು ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಆ ಥರ ಅಡುಗೆ ಮಾಡಿ, ಗಂಡು ಮಕ್ಕಳಿಗೆ ಫಸ್ಟ್ ಸರ್ವ್ ಮಾಡಿ ಅಂತ ಕೂಡ ಹೇಳ್ಕೊಡ್ತಾ ಇರ್ತಾರೆ. ಆದರೆ ನಾನು ಈಗ ಅಮ್ಮ ಆಗಿರೋದ್ರಿಂದ ಆ ಮಿಸ್ಟೇಕ್ನ ನಾನು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನನ್ನ ಆ್ಯಕ್ಷನ್ಸಿಂದ ನನ್ನ ಮಗಳು ಎಲ್ಲನೂ ಕಲಿತಾ ಇರ್ತಾಳೆ. ನಾನು ನನಗೇನು ಇಷ್ಟ ಆಗುತ್ತೋ ಆ ಅಡುಗೆಗಳನ್ನ ಕೂಡ ಮಾಡ್ತಾ ಇರ್ತೀನಿ. ಯಾವುದೇ ವಿಷಯದಲ್ಲಾಗಲಿ ನನ್ನ ಒಪಿನಿಯನ್ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇದರಿಂದ ಅವಳಿಗೂ ಅರ್ಥ ಆಗುತ್ತೆ, ಅವಳ ಒಪಿನಿಯನ್ ಮ್ಯಾಟರ್ ಆಗುತ್ತೆ, ಅವಳ ಒಪಿನಿಯನ್ ಫಾರ್ಮ್ ಮಾಡ್ಕೊಳ್ಬೋದು ಅಂತ. ಈ ರೀತಿ ಮಾಡೋ ಚಿಕ್ಕ ಚಿಕ್ಕ ಚೇಂಜಸ್ಸಿಂದ ತುಂಬ ದೊಡ್ಡ ಇಂಪ್ಯಾಕ್ಟ್ ಇರುತ್ತೆ. ಈ ಥರ ವಿಡಿಯೋ ನಿಮಗೆ ರಿಲೇಟಬಲ್ ಅನಿಸಿದ್ರೆ ಶೇರ್ ಮಾಡಿ.